ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಾಲಬಾಲೆಯರಿಗೆ ಬಾಹ್ಯಾಕಾಶ ಪುಸ್ತಕ ಮಾಲೆ ಈ ಸರಣಿಕೆಯ 8ನೇ ಭಾಗವನ್ನು ನಾನು ಓದುತ್ತಿದ್ದೇನೆ. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯ ಒಂದು ಪುಟದಿಂದ ನಾನು ಮುಂದುವರಿಸುತ್ತೇನೆ. ಜಪಾನ್ ದೇಶವು ಜೀವವಿಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಯೋಗಗಳನ್ನು, ನಾಸಾವು ಜೀವವಿಜ್ಞಾನ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ, ಬಾಹ್ಯಾಕಾಶ ಸಂಸ್ಥೆಗಳು ಜೀವವಿಜ್ಞಾನ, ತಾಂತ್ರಿಕ, ಭೂವಿಜ್ಞಾನ, ಮಾನವ ಸಂಪನ್ಮೂಲ ಮುಂತಾದ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಶೋಧನೆಗಳನ್ನು ನಡೆಸಿವೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ವೈಜ್ಞಾನಿಕ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದೆ. ಈ ಕೆಳಗೆ ಕೆಲವನ್ನು ಪಟ್ಟಿ ಮಾಡಲಾಗಿದೆ. ಜಲ ಶುದ್ಧೀಕರಣ ಮತ್ತು ಮರುಬಳಕೆಯ ವ್ಯವಸ್ಥೆ, ಮೂಳೆ ಮತ್ತು ಮಾಂಸಖಂಡಗಳ ಅವನತಿಯ ತಡೆಗಟ್ಟುವಿಕೆ, ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಮಾನವನ ಶರೀರದ ಕಾರ್ಯನಿರ್ವಹಣೆಯ ಬಗ್ಗೆ ಅಧ್ಯಯನ, ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಸಸ್ಯಗಳ ಆಹಾರ ಪದಾರ್ಥಗಳ ಬೆಳವಣಿಗೆ, ಆಕಾಶದಿಂದ ಭೂಗ್ರಹಣದ ವೀಕ್ಷಣೆ ಇದೊಂದು ಅನನ್ಯವಾದ ಅನುಭವ, ಕಪ್ಪು ಕುಳಿಗಳ ಬಗ್ಗೆ ಹೆಚ್ಚಿನ ಅಧ್ಯಯನ, ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ 3D ಮುದ್ರಣ, ಬಾಹ್ಯಾಕಾಶದಲ್ಲಿ ಮಾನವನಿಗೆ ಪರಿಚಯವಿಲ್ಲದ ಸೂಕ್ಷ್ಮ ಜೀವಿಗಳ ಬಗ್ಗೆ ಅಧ್ಯಯನ. ಇದುವರೆಗೆ 100 ಗಗನಯಾನಿಗಳು ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದಾರೆ. ಭಾರತದ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಏಪ್ರಿಲ್ 3, 1984ರಿಂದ 7 ದಿನಗಳ ಕಾಲ ಸೋವಿಯತ್ ಯೂನಿಯನ್ನಿನ ಸೂಯೆಜ್ T-11 ಗಗನನೌಕೆಯಲ್ಲಿ ಬಾಹ್ಯಾಕಾಶದಲ್ಲಿ ಪಯಣಿಸಿ ಭಾರತದ ಮೊದಲ ಗಗನಯಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಂತರ ಭಾರತದ ಮೂಲದ ಕಲ್ಪನಾ ಚಾವ್ಲಾ 1997ರಲ್ಲಿ ಬಾಹ್ಯಾಕಾಶಯಾನ ಕೈಗೊಂಡು ಮತ್ತೊಮ್ಮೆ 2003ರಲ್ಲಿ ಬಾಹ್ಯಾಕಾಶಯಾನ ಮುಗಿಸಿ ಭೂಮಿಗೆ ಮರಳುವಾಗ ಭೂಮಿಯ ವಾತಾವರಣ ಮರುಪ್ರವೇಶಿಸಿದ ಕೆಲವೇ ಕ್ಷಣಗಳಲ್ಲಿ ನಡೆದ ದುರ್ಘಟನೆಯಲ್ಲಿ ಮಡಿದರು. ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಕೂಡ 2006ರಲ್ಲಿ 192 ದಿನಗಳ ಕಾಲ ಹಾಗೂ 2012ರಲ್ಲಿ 126 ದಿನಗಳ ಕಾಲ ISSನಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಹಲವಾರು ಸಂಶೋಧನೆಗಳನ್ನು ಯಶಸ್ವಿಯಾಗಿ ಕೈಗೊಂಡರು. ನಿಲ್ದಾಣದ ರಚನೆ ಮತ್ತು ವಿವಿಧ ಘಟಕಗಳು. ಬಾಹ್ಯಾಕಾಶ ನಿಲ್ದಾಣದ ರಚನೆಯು ಇದುವರೆಗೂ ಬಾಹ್ಯಾಕಾಶಕ್ಕೆ ಹಾರಿಸಿದ ಎಲ್ಲ ಕೃತಕ ಉಪಗ್ರಹಗಳಿಗಿಂತ ಭಿನ್ನವಾದುದು ಮತ್ತು ಹೆಚ್ಚು ಸಂಕೀರ್ಣವಾದುದು. ಇದು ಉಪಗ್ರಹ ರಚನೆಯಲ್ಲಿ ಅತ್ಯಂತ ಸಂಕೀರ್ಣವಾದ ಮತ್ತು ಹೆಚ್ಚು ಸವಾಲಿನ ರಚನೆಯಾಗಿದ್ದು, ಇದು ಅತ್ಯಂತ ಬೃಹದಾಕಾರವಾದ, ಹೆಚ್ಚು ತೂಕದ ಅನೇಕ ವ್ಯವಸ್ಥೆಗಳು ಮತ್ತು ಘಟಕಗಳನ್ನು ಹೊಂದಿರುವ ಉಪಗ್ರಹ. ಎಲ್ಲ ಘಟಕಗಳನ್ನು ಜೋಡಿಸಿ ಉಡಾವಣೆ ಮಾಡುವುದು ಅತ್ಯಂತ ಸವಾಲಿನ ಕಾರ್ಯ. ಈ ಕಾರಣಕ್ಕಾಗಿ ಅನೇಕ ಘಟಕಗಳನ್ನು ವಿವಿಧ ದೇಶಗಳು ಬಾಹ್ಯಾಕಾಶಕ್ಕೆ ಉಡಾಯಿಸಿ ಆನಂತರ ಬಾಹ್ಯಾಕಾಶ ನಿಲ್ದಾಣಕ್ಕೆ ಜೋಡಣೆ ಮಾಡಲಾಗಿದೆ. ಬಾಹ್ಯಾಕಾಶ ನಿಲ್ದಾಣದ ವಿವಿಧ ಘಟಕಗಳ ವಿವರಣೆಯನ್ನು ಕೆಳಗೆ ಕೊಡಲಾಗಿದೆ. ಈ ಘಟಕಗಳನ್ನು ವಿವಿಧ ದೇಶಗಳು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸಲು ಬಾಹ್ಯಾಕಾಶ ನಿಲ್ದಾಣಕ್ಕೆ ಒದಗಿಸಿವೆ. ಜಾರ್ಯ ಘಟಕ. ಇದು ನಿಲ್ದಾಣದ ಮೊಟ್ಟಮೊದಲ ಘಟಕ. ಚಿತ್ರ 6ರಲ್ಲಿ ತೋರಿಸಿರುವಂತೆ ಈ ಘಟಕವು ವಿದ್ಯುತ್ ಶಕ್ತಿ, ಪ್ರೇರಕ ಶಕ್ತಿ, ನೋದನ ಶಕ್ತಿ, ನಿಯಂತ್ರಣ ಮತ್ತು ನ್ಯಾವಿಗೇಷನ್ ಉಪವ್ಯವಸ್ಥೆಗಳನ್ನು ಹೊಂದಿದೆ. ಇದನ್ನು ನಿಲ್ದಾಣದಲ್ಲಿ ಸಂಗ್ರಹಣಾ ಘಟಕವಾಗಿ ಉಪಯೋಗಿಸಲಾಗುತ್ತದೆ. ಇದನ್ನು ಒತ್ತಡಕ್ಕೆ ಒಳಪಡಿಸಿದ ಒಳಗಿನ ಘಟಕವಾಗಿಯೂ ಮತ್ತು ಇಂಧನದ ಟ್ಯಾಂಕ್ನ ಸಂಗ್ರಹಣಾ ವಿಭಾಗವಾಗಿಯೂ ಬಳಸಲಾಗುವುದು. ಇದು ರಷ್ಯಾ ದೇಶದ ಕೊಡುಗೆ. ಚಿತ್ರ 6 ಜಾರ್ಯ ಘಟಕ. ಯೂನಿಟಿ ಘಟಕ. ಚಿತ್ರ 7ರಲ್ಲಿ ತೋರಿಸಿದಂತೆ ಈ ಘಟಕವನ್ನು ಅಮೆರಿಕ ದೇಶದ ವಿಭಾಗವನ್ನು ರಷ್ಯಾ ದೇಶದ ವಿಭಾಗದೊಂದಿಗೆ ಜೋಡಿಸುವ ಘಟಕವಾಗಿ ಉಪಯೋಗಿಸಲಾಗುತ್ತದೆ. ಈ ಘಟಕವನ್ನು ನಿಲ್ದಾಣದ ಸಿಬ್ಬಂದಿ ನಿಲ್ದಾಣದ ನಿರ್ವಹಣೆಗಾಗಿ ದೀರ್ಘಕಾಲ ತಂಗಲಿರುವ ಗಗನಯಾತ್ರಿಗಳ ತಂಡ ಒಟ್ಟಿಗೆ ಆಹಾರವನ್ನು ಸೇವಿಸಲು
ಬಳಸುತ್ತಾರೆ. ಇದು ಸಿಲಿಂಡರ್ನ ಆಕಾರದಲ್ಲಿದ್ದು 6 ವಿಭಾಗಗಳನ್ನು ಹೊಂದಿದೆ. ಇದು ಅಮೆರಿಕ ದೇಶದ ಕೊಡುಗೆ. ಯೂನಿಟಿ ಘಟಕ, ಜ್ವೇಡ ಘಟಕ. ಜ್ವೇಡ ಘಟಕವು ಚಿತ್ರ 8ರಲ್ಲಿ ನಿಲ್ದಾಣದ 3ನೆಯ ಘಟಕವಾಗಿದ್ದು ಇದು ಗಗನಯಾತ್ರಿಗಳ ಜೀವರಕ್ಷಕ ಮತ್ತು ಸೇವಾ ಘಟಕವಾಗಿದೆ. ಇಲ್ಲಿ ಸಿಬ್ಬಂದಿಗಳು ವಾಸಿಸುವುದಕ್ಕೆ ಅಗತ್ಯವಾದ ಪರಿಸರ ವ್ಯವಸ್ಥೆಗಳು ಇವೆ. ಇದು ಬಾಹ್ಯಾಕಾಶ ನೌಕಾ ಕಕ್ಷಾ ನಿಯಂತ್ರಣವನ್ನು ಮಾಡುತ್ತದೆ. ಇದು ರಷ್ಯಾ ದೇಶದ ಕೊಡುಗೆ. ಜ್ವೇಡ ಘಟಕ. ಡೆಸ್ಟಿನಿ ಘಟಕ. ಡೆಸ್ಟಿನಿ ಘಟಕವನ್ನು ಚಿತ್ರ 9 ನಿಲ್ದಾಣದ ಅಮೆರಿಕ ದೇಶದ ಉಪಕರಣಗಳ ಸಂಶೋಧನಾ ಸೌಲಭ್ಯವಾಗಿ ಬಳಸಲಾಗುತ್ತದೆ. ಇದು ಅಮೆರಿಕದ ಶಾಶ್ವತ ಪ್ರಯೋಗಾಲಯವಾಗಿದ್ದು ಇದನ್ನು ಗಗನಯಾತ್ರಿಗಳು ಒತ್ತಡ ನಿರ್ಮಿತ ವಾತಾವರಣದಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಲು ಬಳಸುತ್ತಾರೆ. ಇದು ಅಮೆರಿಕ ದೇಶದ ಕೊಡುಗೆ. ಡೆಸ್ಟಿನಿ ಘಟಕ. ಕ್ವೆಸ್ಟ್ ಘಟಕ. ಇದು ಮುಖ್ಯವಾದ ವಾಯುಬಂಧ ಅಥವಾ ಏರ್ಲಾಕ್ ಘಟಕವಾಗಿದ್ದು ಏರ್ಲಾಕ್ ಇದು 2 ಬೇರೆ ಬೇರೆ ವಾತಾವರಣದ ಪ್ರದೇಶಗಳನ್ನು ಅಂದರೆ ಪ್ರಯೋಗಾಲಯ ಸ್ವಚ್ಛ ಪ್ರದೇಶಗಳನ್ನು ಬೇರೆ ಪ್ರದೇಶಗಳಿಂದ ಬೇರ್ಪಡಿಸಲು ಬಳಸುವ ವ್ಯವಸ್ಥೆ. ಇದು 2 ಸಣ್ಣ ಘಟಕಗಳನ್ನು ಹೊಂದಿದೆ. ಸಲಕರಣೆಗಳ ಸಂಗ್ರಹಣಾ ಘಟಕ. ಇದರಲ್ಲಿ ಗಗನಯಾತ್ರಿಗಳ ಬಾಹ್ಯಾಕಾಶ ನಡಿಗೆ ಸ್ಪೇಸ್ ವಾಕ್ಗೆ ಬಳಸುವ ಉಡುಪು ಮತ್ತು ಸಲಕರಣೆಗಳನ್ನು ಸಂಗ್ರಹಿಸಲು ಬಳಸಲಾಗುತ್ತದೆ. ನಿರ್ಗಮಿಸುವ ಘಟಕ. ಗಗನಯಾತ್ರಿಗಳು ಭೂಮಿಗೆ ಹಿಂದಿರುಗುವಾಗ ಇದರ ಮೂಲಕವೇ ನಿಲ್ದಾಣದಿಂದ ನಿರ್ಗಮಿಸುತ್ತಾರೆ. ಹಾರ್ಮನಿ ಘಟಕ. ಚಿತ್ರ 10ರಲ್ಲಿ ತೋರಿಸಿದಂತೆ ಇದು ಅಮೆರಿಕ, ಯುರೋಪ್ ಮತ್ತು ಜಪಾನ್ ದೇಶಗಳ ಪ್ರಯೋಗಾಲಯಗಳನ್ನು ಜೋಡಿಸುವ ಘಟಕವಾಗಿದ್ದು ಇದು ನಿಲ್ದಾಣಕ್ಕೆ ಶಕ್ತಿಯನ್ನು ಪೂರೈಸುತ್ತದೆ. ಇದನ್ನು 4 ಜನ ಗಗನಯಾತ್ರಿಗಳು ಮಲಗುವ ಕೋಣೆಯನ್ನಾಗಿ ಬಳಸಬಹುದಾಗಿದೆ. ಹಾರ್ಮನಿ ಘಟಕ. ಟ್ರಾನ್ಕ್ವಿಲಿಟಿ ಘಟಕ. ಇದು ಪರಿಸರ ನಿಯಂತ್ರಣಾ ವ್ಯವಸ್ಥೆಯನ್ನು ಮತ್ತು ಜೀವರಕ್ಷಕ ವ್ಯವಸ್ಥೆಯನ್ನು ಹೊಂದಿದೆ. ಈ ಘಟಕವು ಸಿಬ್ಬಂದಿಯ ಬಳಕೆಗಾಗಿ ತ್ಯಾಜ್ಯ ಜಲವನ್ನು ಮರುಬಳಸುವಂತೆ ಮಾಡುವ ಹಾಗೂ ಸಿಬ್ಬಂದಿ ಉಸಿರಾಡಲು ಅಗತ್ಯ ಆಮ್ಲಜನಕವನ್ನು ಉತ್ಪಾದಿಸುವ ವ್ಯವಸ್ಥೆಯನ್ನು ಹೊಂದಿದೆ. ಇದನ್ನು ಇಸಾ ಮತ್ತು ಇಟಾಲಿಯನ್ ಸ್ಪೇಸ್ ಏಜೆನ್ಸಿ ಒದಗಿಸಿತ್ತು. ಈಗ ಅಮೆರಿಕ ಇದರ ನಿರ್ವಹಣೆಯನ್ನು ಹೊತ್ತಿದೆ. ಕಿಬೋ ಘಟಕ. ಕಿಬೋ ಘಟಕ ಚಿತ್ರ 11 ಜಪಾನಿನ ಘಟಕ. ಇದು ನಿಲ್ದಾಣದ ಅತಿ ಉದ್ದದ ಘಟಕ ಮತ್ತು ಇದು ಹಾರ್ಮನಿ ಘಟಕಕ್ಕೆ ಹೊಂದಿಕೊಂಡಿದೆ. ನಿಲ್ದಾಣದ ವಿವಿಧ ವಿಭಾಗಗಳಿಗೆ ಮತ್ತು ಘಟಕಗಳ ಮಧ್ಯ ಉಪಕರಣಗಳ ಆಂತರಿಕ ಸಾಗಾಟಕ್ಕೆ ಈ ಘಟಕವನ್ನು ಬಳಸಲಾಗುತ್ತದೆ. ಕಿಬೋ ಘಟಕ. ಬಾಹ್ಯಾಕಾಶ ನಿಲ್ದಾಣದಲ್ಲಿನ ವಾತಾವರಣ ಮತ್ತು ಗಗನಯಾತ್ರಿಗಳ ಬದುಕು. ವಾತಾವರಣ. ಬಾಹ್ಯಾಕಾಶ ನಿಲ್ದಾಣದ ವಾತಾವರಣವನ್ನು ನಿಲ್ದಾಣದ ಎನ್ವಿರಾನ್ಮೆಂಟಲ್ ಕಂಟ್ರೋಲ್ ಮತ್ತು ಲೈಫ್ ಸಪೋರ್ಟ್ ಸಿಸ್ಟಮ್ ಮೂಲಕ ನಿಯಂತ್ರಣ ಮಾಡಲಾಗುತ್ತದೆ. ಇದು ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ನಿಲ್ದಾಣದ ವಾಯುಮಂಡಲದ ಒತ್ತಡವನ್ನು ಭೂಮಿಯ ವಾತಾವರಣದ ರೀತಿ ನಿಯಂತ್ರಣದಲ್ಲಿ ಇಡುವುದು, ಬೆಂಕಿಯ ಅಪಾಯವನ್ನು ಪತ್ತೆ ಹಚ್ಚುವುದು ಮತ್ತು ಶಮನಗೊಳಿಸುವುದು, ನಿಲ್ದಾಣದಲ್ಲಿ ಆಮ್ಲಜನಕ ಮಟ್ಟದ ನಿರ್ವಹಣೆ, ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ನೀರಿನ ಪೂರೈಕೆಯ ನಿರ್ವಹಣೆ, ಬಳಸಲ್ಪಟ್ಟ ನೀರಿನ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮರುಬಳಕೆಗೆ ವ್ಯವಸ್ಥೆ. ಗಗನಯಾತ್ರಿಗಳ ಬದುಕು. ಗಗನಯಾತ್ರಿಗಳ ವೇಳಾಪಟ್ಟಿ. ಬೆಳಗ್ಗೆ 6 ಗಂಟೆಗೆ ಎಚ್ಚರವಾಗುವುದರೊಂದಿಗೆ ಗಗನಯಾತ್ರಿಗಳ ದಿವಸ ಪ್ರಾರಂಭವಾಗುತ್ತದೆ.
ಆನಂತರ ಮುಂಜಾನೆಯ ದಿನನಿತ್ಯದ ಕಾರ್ಯಗಳು ಮತ್ತು ನಿಲ್ದಾಣದ ಪರಿವೀಕ್ಷಣೆ, ಬೆಳಗಿನ ಉಪಹಾರ, ಬೆಳಗ್ಗೆ 8 ಗಂಟೆಗೆ ಆ ದಿನದ ಯೋಜನೆಗಳ ಮತ್ತು ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಗಗನಯಾತ್ರಿಗಳೊಂದಿಗೆ ಸಮಾಲೋಚನೆ, ವಿವಿಧ ಪ್ರಯೋಗಗಳು ಮತ್ತು ನಿಲ್ದಾಣದ ನಿರ್ವಹಣೆಯ ಕಾರ್ಯದ ಬಗ್ಗೆ ಸಮಾಲೋಚನೆ. ಮಧ್ಯಾಹ್ನ 2 ಗಂಟೆಗೆ ಊಟ, 3 ಗಂಟೆಗೆ ನಿದ್ರೆ, 1 ಗಂಟೆ ವಿರಾಮ, ಇನ್ನುಳಿದ ಕೆಲಸಗಳು ಮತ್ತು ವ್ಯಾಯಾಮ. ರಾತ್ರಿ 8 ಗಂಟೆಗೆ ಊಟ, ಸಮಾಲೋಚನೆ ಮತ್ತು ರಾತ್ರಿ 9 ಗಂಟೆಗೆ ನಿದ್ದೆ. ಗಗನಯಾತ್ರಿಗಳು ದಿನನಿತ್ಯ ಸುಮಾರು 10 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಾರೆ. ಗಗನಯಾತ್ರಿಗಳು ಯೂನಿವರ್ಸಲ್ ಟೈಮ್ UT ಅನ್ನು ಅನುಸರಿಸುತ್ತಾರೆ. ಅದು ಗ್ರೀನ್ವಿಚ್ ಮೀನ್ ಟೈಮ್ ಸಮಯಕ್ಕೆ GMTಗೆ ಅನುಗುಣವಾಗಿದೆ. ಬಾಹ್ಯಾಕಾಶದಲ್ಲಿ ನಿದ್ರೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕೆಲವು ಕಾಯಂ ಸದಸ್ಯರು ಮತ್ತು ಕೆಲವರು ಕೆಲವೇ ದಿನಗಳ ಮಟ್ಟಿಗೆ ಇರುತ್ತಾರೆ. ಇದಕ್ಕನುಗುಣವಾಗಿ ನಿದ್ರಿಸುವ ಸ್ಥಳದ ವ್ಯವಸ್ಥೆ ಮಾಡಿರುತ್ತಾರೆ. ಕಾಯಂ ಸದಸ್ಯರುಗಳಿಗೆ ನಿಗದಿತ ನಿವಾಸ ಸ್ಥಳಗಳನ್ನು ಕೊಟ್ಟಿರುತ್ತಾರೆ. ರಷ್ಯನ್ ಆರ್ಬಿಟರ್ ಸೆಗ್ಮೆಂಟ್ನಲ್ಲಿ 2 ಮತ್ತು ಟ್ರ್ಯಾಂಕ್ವಿಲಿಟಿಯಲ್ಲಿ 4 ನಿದ್ರಾ ಸ್ಥಳದ ವ್ಯವಸ್ಥೆಯನ್ನು ಮಾಡಬಹುದು. ತಾತ್ಕಾಲಿಕ ಸದಸ್ಯರಿಗೆ ನಿದ್ರಾ ಬ್ಯಾಗ್ನಲ್ಲಿ ನಿದ್ರಿಸುವ ವ್ಯವಸ್ಥೆಯನ್ನು ಮಾಡಲಾಗುವುದು. ಚಿತ್ರ 4ರಲ್ಲಿ ಗಗನಯಾತ್ರಿಗಳ ನಿದ್ರಾ ಘಟಕವನ್ನು ತೋರಿಸಲಾಗಿದೆ. ಆಹಾರ ಮತ್ತು ಪಾನೀಯ. ನಿಲ್ದಾಣದ ಸಿಬ್ಬಂದಿ ಸೇವಿಸುವ ಬಹುಪಾಲು ಆಹಾರವನ್ನು ಶೀತಲೀಕರಣ ಮಾಡಿ ಡಬ್ಬದಲ್ಲಿ ಹಾಕಿ ಸಂರಕ್ಷಿಸಿಟ್ಟಿರುತ್ತಾರೆ. ಆಹಾರವನ್ನು ಆಹಾರ ತಜ್ಞರ ಸಲಹೆಯಂತೆ ತಯಾರಿಸುತ್ತಾರೆ ಮತ್ತು ಆಹಾರದ ಸೂಚಿಯನ್ನು ಚಾರ್ಟನ್ನು ಮಾಡಿ ಅದರಂತೆ ಗಗನಯಾತ್ರಿಗಳಿಗೆ ವೈಯಕ್ತಿಕ ಆಹಾರ ಪೊಟ್ಟಣಗಳನ್ನು ನೀಡುತ್ತಾರೆ. ಅದರಲ್ಲಿ ಪೌಷ್ಟಿಕಾಂಶಗಳ ಮಟ್ಟ ಮತ್ತು ಶುಚಿತ್ವವನ್ನು ಕಾಪಾಡಿರುತ್ತಾರೆ. ಗಗನಯಾತ್ರಿಗಳು ಆಹಾರ ಪೊಟ್ಟಣಗಳನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುತ್ತಾರೆ. ನಿಲ್ದಾಣದಲ್ಲಿ ರೆಫ್ರಿಜರೇಟರ್, ಆಹಾರವನ್ನು ಬಿಸಿ ಮಾಡುವ ಸಾಧನಗಳು ಇವೆ. ಚಿತ್ರ 5ರಲ್ಲಿ ಗಗನಯಾತ್ರಿಗಳ ಆಹಾರ ಮತ್ತು ಪಾನೀಯ ಪೊಟ್ಟಣಗಳನ್ನು ತೋರಿಸಲಾಗಿದೆ. ಗಗನಯಾತ್ರಿಗಳು ಕೂಡ ಭೂಮಿಯ ಮೇಲಿನಂತೆ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ. ಸೂಕ್ಷ್ಮ ಗುರುತ್ವದಲ್ಲಿ ಶೌಚಾಲಯಕ್ಕೆ ಹೋಗುವ ತರಬೇತಿಯನ್ನು ಕೊಡಲಾಗುವುದು. ಅದಕ್ಕಾಗಿ ವಿಶೇಷವಾದ ಕೊಮೋಡ್ಗಳನ್ನು ಬಳಸಲಾಗುವುದು. ವ್ಯಾಯಾಮ. ದೀರ್ಘಕಾಲದ ಗಗನಯಾತ್ರೆಯು ಆರೋಗ್ಯದ ಮೇಲೆ ವಿವಿಧ ಪರಿಣಾಮಗಳನ್ನು ಉಂಟುಮಾಡುತ್ತವೆ. ಸ್ನಾಯು ಕ್ಷೀಣತೆ, ಆಸ್ಟಿಯೋಪೊರೋಸಿಸ್, ರಕ್ತ ಪರಿಚಲನೆ ನಿಧಾನವಾಗುವುದು, ಕೆಂಪು ರಕ್ತ ಕಣಗಳ ಕ್ಷೀಣತೆ, ರೋಗ ಪ್ರತಿರೋಧ ವ್ಯವಸ್ಥೆ ದುರ್ಬಲಗೊಳ್ಳುವುದು, ದೇಹದ ತೂಕ ಕಡಿಮೆಯಾಗುವುದು ಮುಂತಾದ ಸಮಸ್ಯೆಗಳನ್ನು ಗಗನಯಾತ್ರಿಗಳು ಎದುರಿಸಿರುತ್ತಾರೆ. ಈ ಎಲ್ಲ ಸಮಸ್ಯೆಗಳು ಭೂಮಿಗೆ ಹಿಂತಿರುಗಿದಾಗ ಗಗನಯಾತ್ರಿಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟುಮಾಡುತ್ತದೆ. ಇದನ್ನು ತಡೆಯಲು ವ್ಯಾಯಾಮ ಅತ್ಯಂತ ಪರಿಣಾಮಕಾರಿ ವಿಧಾನ. ಅದಕ್ಕಾಗಿ ಗಗನಯಾತ್ರಿಗಳು ದಿನನಿತ್ಯ ವ್ಯಾಯಾಮವನ್ನು ಮಾಡುತ್ತಾರೆ. ಅದಕ್ಕಾಗಿ ನಿಲ್ದಾಣದಲ್ಲಿ ತೂಕ ಎತ್ತುವ ಸಾಧನಗಳು, ಟ್ರೆಡ್ಮಿಲ್ ಮುಂತಾದ ಸಾಧನಗಳನ್ನು ಇಟ್ಟಿರುತ್ತಾರೆ. ಆರೋಗ್ಯ. ಗಗನಯಾತ್ರಿಗಳು ಭೂಮಿಗೆ ಹೋಲಿಸಿದರೆ ಅತಿ ಹೆಚ್ಚು ವಿಕಿರಣಯುಕ್ತ ವಾತಾವರಣವನ್ನು ಎದುರಿಸಿರುತ್ತಾರೆ. ಇದಕ್ಕಾಗಿ ವಿಕಿರಣವನ್ನು ತಡೆಯಬಲ್ಲ ಉಡುಗೆಗಳನ್ನು ಧರಿಸಿರುತ್ತಾರೆ. ಗಗನಯಾತ್ರಿಗಳ ಆರೋಗ್ಯವನ್ನು ಯಾತ್ರೆಯ ಸಮಯದಲ್ಲಿ ಮತ್ತು ಆನಂತರ ಅವರು ಭೂಮಿಗೆ ಹಿಂದಿರುಗಿದ ನಂತರವೂ ನಿರಂತರವಾಗಿ ಗಮನಿಸಲಾಗುತ್ತದೆ. ಭೂಮಿಯಿಂದ ನಿಲ್ದಾಣ ವೀಕ್ಷಣೆ. ಬಾಹ್ಯಾಕಾಶ ನಿಲ್ದಾಣವು ಗಾತ್ರದಲ್ಲಿ ದೊಡ್ಡದಾಗಿರುವುದರಿಂದಲೂ ಹೊರಮೈ ಅನೇಕ ಲೋಹದ ವಸ್ತುಗಳಿಂದ ಮಾಡಿರುವುದರಿಂದ ಮತ್ತು ಬೃಹತ್ ಗಾತ್ರದ ಸೌರ ಫಲಕಗಳನ್ನು ಹೊಂದಿರುವುದರಿಂದ ನಿಲ್ದಾಣವು ಸೂರ್ಯನ ಬೆಳಕನ್ನು ಪ್ರತಿಫಲಿಸುವುದರಿಂದ ಬಾಹ್ಯಾಕಾಶ ನಿಲ್ದಾಣವನ್ನು ಭೂಮಿಯಿಂದ ಬರಿಗಣ್ಣಿನಿಂದ ಮತ್ತು ಟೆಲಿಸ್ಕೋಪ್ನಿಂದ ವೀಕ್ಷಿಸಬಹುದಾಗಿದೆ. ಚಿತ್ರ 12. ಇದನ್ನು ಸಂಜೆಯ ಸಮಯದಲ್ಲಿ ಸ್ಪಷ್ಟವಾಗಿ ವೀಕ್ಷಿಸಬಹುದು. ಈ ಇಂಟರ್ನೆಟ್ ಕೊಂಡಿ ಲಿಂಕ್ ಬಳಸಿ ಬಾಹ್ಯಾಕಾಶ ನಿಲ್ದಾಣದ ವೀಕ್ಷಣೆಯ ಸಮಯವನ್ನು ಮತ್ತು ದಿಕ್ಕನ್ನು ತಿಳಿಯಬಹುದು. ಭೂಮಿಯಿಂದ ಬಾಹ್ಯಾಕಾಶ
ನಿಲ್ದಾಣ ವೀಕ್ಷಣೆ ನೋಟ. ವಾರದಲ್ಲಿ ಎಷ್ಟು ಸಮಯ ಎಷ್ಟು ಬಾರಿ ಕಾಣಿಸುತ್ತದೆ? ವಾರದಲ್ಲಿ ಎಷ್ಟು ಸಮಯ ಎಷ್ಟು ಬಾರಿ ಕಾಣಿಸುತ್ತದೆ ಎಂಬ ಮಾಹಿತಿಯನ್ನು ತಿಳಿಯಬಹುದಾಗಿದೆ. ಪ್ರಿಯ ವೀಕ್ಷಕರೇ, ಈ ಲಿಂಕನ್ನು ಬಳಸಿ ತಾವು ಕೂಡ ಇದನ್ನು ತಾವು ನೋಡಬಹುದಾಗಿರುತ್ತದೆ. ಮುಖ್ಯವಾಗಿ ಭೂಮಿಯಿಂದ ಬಾಹ್ಯಾಕಾಶ ನಿಲ್ದಾಣದ ನಿಯಂತ್ರಣ. ರೇಡಿಯೋ ತರಂಗಗಳ ಮೂಲಕ ಬಾಹ್ಯಾಕಾಶ ನಿಲ್ದಾಣದಿಂದ ಗಗನಯಾತ್ರಿಗಳು ಭೂಮಿಯಲ್ಲಿನ ನಿಯಂತ್ರಣ ಕೊಠಡಿಗಳನ್ನು ಹಾಗೂ ಭೂಮಿಯಿಂದ ನಿಲ್ದಾಣವನ್ನು ಸಂಪರ್ಕಿಸಬಹುದಾಗಿದೆ. ರೇಡಿಯೋ ಕೊಂಡಿಗಳ ಮೂಲಕ ಗಗನಯಾತ್ರಿಗಳಿಗೆ ಭೂಮಿಯ ನಿಯಂತ್ರಣ ಕೊಠಡಿಯಿಂದ ಸಂದೇಶವನ್ನು ಕಳುಹಿಸಿ ನಿಲ್ದಾಣದ ಅನೇಕ ಘಟಕಗಳ ಜೋಡಣೆಯನ್ನು ಮಾಡಲಾಯಿತು. ಅಲ್ಲದೆ ಇದನ್ನು ಗಗನಯಾತ್ರಿಗಳ ಕುಟುಂಬ ಸದಸ್ಯರ ನಡುವೆ ಭೂಮಿಯಲ್ಲಿರುವ ವಿಜ್ಞಾನಿಗಳನ್ನು ಸಂಪರ್ಕಿಸಲು ಬಳಸಲಾಗುವುದು. ರಷ್ಯಾ ದೇಶದ ಜ್ವೆಡಾ ಘಟಕದ ಮೇಲೆ ಸ್ಥಾಪಿಸಿರುವ ಆರ್ಬಿಟಲ್ ಸೆಗ್ಮೆಂಟ್ನ ಲೈರ ಆಂಟೆನಾದ ಮೂಲಕ ಭೂಮಿಯ ಮೇಲಿರುವ ನಿಯಂತ್ರಣ ಕೇಂದ್ರವನ್ನು ಸಂಪರ್ಕಿಸಬಹುದಾಗಿದೆ. ನಿಲ್ದಾಣದ ವೆಚ್ಚ ಮತ್ತು ಟೀಕೆಗಳು. ಬಾಹ್ಯಾಕಾಶ ನಿಲ್ದಾಣಕ್ಕೆ ಸುಮಾರು $160 ಬಿಲಿಯನ್ ವೆಚ್ಚವಾಗಿರಬಹುದೆಂದು ಅಂದಾಜಿಸಲಾಗಿದೆ. ಈ ಖರ್ಚು ವೆಚ್ಚ ಅನೇಕ ಜನಗಳ ಟೀಕೆಗೂ ಗುರಿಯಾಗಿದೆ. ಆದರೆ ನಿಲ್ದಾಣದಲ್ಲಿ ನಡೆದ ಅನೇಕ ಪ್ರಯೋಗಗಳು ಮತ್ತು ಅದರಿಂದ ದೊರೆತ ಮಾಹಿತಿಗಳು ಬೆಲೆಕಟ್ಟಲಾಗದ ಪ್ರಯೋಜನಗಳನ್ನು ಮನುಕುಲಕ್ಕೆ ನೀಡಿದೆ. ಯಾತ್ರೆಯ ಮುಕ್ತಾಯ ಮತ್ತು ಡಿ-ಆರ್ಬಿಟ್ ಯೋಜನೆಗಳು. ರಷ್ಯಾದ ನಿಲ್ದಾಣದ ಒಪ್ಪಂದವು 2024ರಲ್ಲಿ ಕೊನೆಗೊಳ್ಳುತ್ತದೆ. ನಾಸಾದ ಸುರಕ್ಷತಾ ಸಮಿತಿಯು ಬಾಹ್ಯಾಕಾಶ ನಿಲ್ದಾಣವನ್ನು 2028ರಲ್ಲಿ ಮುಕ್ತಾಯ ಮಾಡುವ ಬಗ್ಗೆ ಚಿಂತಿಸಿವೆ. ನಾಸಾವು ತನ್ನ ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸಹಯೋಗದೊಂದಿಗೆ ಬಾಹ್ಯಾಕಾಶ ನಿಲ್ದಾಣವನ್ನು ಅತ್ಯಂತ ಸುರಕ್ಷಿತವಾಗಿ ಡಿ-ಆರ್ಬಿಟ್ ಮಾಡುವ ಉಪಗ್ರಹಗಳನ್ನು ಕಕ್ಷೆಯಿಂದ ಭೂವಾತಾವರಣಕ್ಕೆ ತರುವುದನ್ನು ಡಿ-ಆರ್ಬಿಟ್ ಎನ್ನುತ್ತಾರೆ. ಈ ಬಗ್ಗೆ ಯೋಜನೆ ರೂಪಿಸುತ್ತಿದೆ. ಇದರ ಪ್ರಕಾರ ರಷ್ಯಾದ ಪ್ರೋಗ್ರೆಸ್ ಸರ್ವಿಸಸ್ ಮಾಡ್ಯೂಲ್ ಮೂಲಕ ಭೂವಾತಾವರಣಕ್ಕೆ ತರುವ ಯೋಜನೆಯನ್ನು ಮಾಡಲಾಗುತ್ತಿದೆ ಮತ್ತು ಇದು ಭೂವಾತಾವರಣಕ್ಕೆ ಬಂದ ನಂತರ ವಾತಾವರಣದ ಘರ್ಷಣೆಯಿಂದ ಉರಿದು ಹೋಗುವ ಸಂಭವವಿದೆ. ಕೆಲವು ಉಳಿದ ಭಾಗಗಳು ಸಮುದ್ರಕ್ಕೆ ಬೀಳುವಂತೆ ಮಾಡಲಾಗುವುದು. ಈ ಎಲ್ಲ ಕಾರ್ಯಗಳು ಇನ್ನೂ ಯೋಜನೆಯ ಹಂತದಲ್ಲಿವೆ ಮತ್ತು ಅಂತಿಮ ಯೋಜನೆಯನ್ನು ಇನ್ನೂ ಮಾಡಬೇಕಾಗಿದೆ. ಭವಿಷ್ಯದಲ್ಲಿ ಬಾಹ್ಯಾಕಾಶ ನಿಲ್ದಾಣ ಮತ್ತು ಭಾರತದ ಬಾಹ್ಯಾಕಾಶ ನಿಲ್ದಾಣ ಯೋಜನೆ. ಭವಿಷ್ಯದಲ್ಲಿ ಅನೇಕ ದೇಶಗಳು ಬಾಹ್ಯಾಕಾಶ ನಿಲ್ದಾಣಗಳನ್ನು ನಿರ್ಮಿಸುವ ಆಸಕ್ತಿಯನ್ನು ತೋರಿವೆ. ಇದರಲ್ಲಿ ಚೀನಾ ದೇಶವು ಮುಂಚೂಣಿಯಲ್ಲಿದೆ. ಭಾರತವೂ ಸಹ ಯೋಜನೆಯ ಬಗ್ಗೆ ಚಿಂತನೆ ನಡೆಸುತ್ತಿದೆ. ಕೆಲವು ಭವಿಷ್ಯದ ಯೋಜನೆಗಳನ್ನು ಇಲ್ಲಿ ಕೊಡಲಾಗಿದೆ. ಅದರಲ್ಲಿ ಮುಖ್ಯವಾದವನ್ನು ಇಲ್ಲಿ ಹೆಸರಿಸಲಾಗಿದೆ. ಅವುಗಳೆಂದರೆ ನಾಸಾ, ಇಸಾ, ಜಾಕ್ಸಾ ಮತ್ತು ಕೆನಡಿಯನ್ ಸ್ಪೇಸ್ ಏಜೆನ್ಸಿಯ ಲೂನಾರ್ ಗೇಟ್ವೇ, ಆಕ್ಸಿಮ್ ಸ್ಪೇಸ್ನ ಆಕ್ಸಿಮ್ ಸ್ಟೇಷನ್, ರಷ್ಯಾ ದೇಶದ ರಷ್ಯನ್ ಆರ್ಬಿಟಲ್ ಸರ್ವಿಸ್ ಸ್ಟೇಷನ್, ಲಾಕ್ ಹೀಡ್ ಮಾರ್ಟಿನ್ನ ಸ್ಟಾರ್ ಲ್ಯಾಬ್ ಸ್ಪೇಸ್ ಸ್ಟೇಷನ್, ಅಮೇರಿಕಾದ ಬ್ಲೂ ಆರಿಜಿನ್ ಎಂಬ ಸಂಸ್ಥೆಯು ಆರ್ಬಿಟಲ್ ರೀವ್ ಸ್ಟೇಷನ್, ಇಸ್ರೋದ ಬಾಹ್ಯಾಕಾಶ ಯೋಜನೆ ಮುಂತಾದವು. ಇವು ಕಾರ್ಯರೂಪಕ್ಕೆ ಬರಲು ಇನ್ನೂ ಹಲವಾರು ವರ್ಷಗಳು ಹಿಡಿಯುತ್ತದೆ. ಭಾರತವೂ ಕೂಡ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನು ಆಲೋಚಿಸಿದೆ. ಅದರ ಪ್ರಕಾರ ನಿಲ್ದಾಣವು ಸುಮಾರು 20 ಟನ್ ತೂಕವುಳ್ಳದ್ದಾಗಿದ್ದು ಇದನ್ನು ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದ ಕಕ್ಷೆಗೆ ಹಾರಿಸಲು ಯೋಜಿಸಲಾಗಿದೆ. ಇದರಲ್ಲಿ ಗಗನಯಾತ್ರಿಗಳು 15ರಿಂದ 20 ದಿನಗಳವರೆಗೆ ವಾಸಿಸಬಹುದಾಗಿದೆ. ಇದು ಸುಮಾರು 5ರಿಂದ 7 ವರ್ಷಗಳಲ್ಲಿ ಭಾರತದ ಗಗನಯಾನ ಉಡಾವಣೆಯ ನಂತರ ಕಾರ್ಯರೂಪಕ್ಕೆ ತರಬಹುದೆಂದು
ಅಂದಾಜಿಸಲಾಗಿದೆ. ಉಪಸಂಹಾರ. ತನ್ನ ಅನೇಕ ಪ್ರಯೋಗಗಳ ಮತ್ತು ಆವಿಷ್ಕಾರಗಳ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಮನುಕುಲಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದೆ. ಭವಿಷ್ಯದಲ್ಲಿ ಇನ್ನೂ ಅನೇಕ ಬಾಹ್ಯಾಕಾಶ ನಿಲ್ದಾಣಗಳು ಸ್ಥಾಪನೆಯಾಗಲಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಅನೇಕ ಕೊಡುಗೆಗಳನ್ನು ಕೊಡಲಿ. ಮುಂದಿನ ಪೀಳಿಗೆಯು ಈ ಯೋಜನೆಗಳಿಂದ ಅನೇಕ ಅನುಕೂಲಗಳನ್ನು ಮತ್ತು ಈ ಯೋಜನೆಗೆ ತಮ್ಮ ನವೀನ ಕಲ್ಪನೆಗಳನ್ನು ಕೊಡಲಿ ಎಂಬುದು ಲೇಖಕರ ಆಶಯ. ಉಮಾ ಬಿ.ಆರ್. ಅವರು ಯು.ಆರ್. ರಾವ್ ಉಪಗ್ರಹ ಕೇಂದ್ರವನ್ನು ಜೂನ್ 1998ರಲ್ಲಿ ಸೇರಿಕೊಂಡರು. ಇವರು ಸೌರಫಲಕ ವಿಭಾಗ ಶಕ್ತಿ ಸಮೂಹದಲ್ಲಿ ವಿಜ್ಞಾನಿಯಾಗಿ ಸುಮಾರು 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಇವರು ಸೌರಫಲಕಗಳ ವಿನ್ಯಾಸ ಮತ್ತು ಪರೀಕ್ಷೆಯಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೆ. ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕಗಳಿಗೆ ತಮ್ಮ ವೈಜ್ಞಾನಿಕ ಲೇಖನಗಳನ್ನು ಬರೆದಿದ್ದಾರೆ ಮತ್ತು ಅನೇಕ ಸಮ್ಮೇಳನಗಳಲ್ಲಿ ತಮ್ಮ ಲೇಖನಗಳನ್ನು ಮಂಡಿಸಿದ್ದಾರೆ. ಇವರು ಕನ್ನಡದಲ್ಲಿ ರಾಕೆಟ್ಗಳ ವಿಸ್ಮಯ ಲೋಕ ಮತ್ತು ಮಂಗಳನತ ಎಂಬ 2 ಪುಸ್ತಕಗಳನ್ನು ಮಕ್ಕಳಿಗಾಗಿ ಬರೆದಿದ್ದಾರೆ. ಹಾಗೂ ಯು.ಆರ್. ರಾವ್ ಉಪಗ್ರಹ ಕೇಂದ್ರದಲ್ಲಿ ನಡೆಯುವ ಕನ್ನಡ ತಾಂತ್ರಿಕ ಕಮ್ಮಟದಲ್ಲಿ ಅನೇಕ ವೈಜ್ಞಾನಿಕ ಲೇಖನಗಳನ್ನು ಕನ್ನಡದಲ್ಲೇ ಬರೆದು ಮಂಡಿಸಿದ್ದಾರೆ. ಬಾಲೆಯರಿಗೆ ಬಾಹ್ಯಾಕಾಶ ಪುಸ್ತಕಮಾಲೆ 8ನೇ ಸರಣಿಕೆ ಇಲ್ಲಿಗೆ ಮುಕ್ತಾಯಗೊಂಡಿತು. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.